Okay, let us start. Subject physical education. My name is Veena Kolu, physical education teacher. Today I discuss diseases. Some points discussed in this class. Communicable diseases. ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಈ ದಿವಸ ನಾವು ಅಧ್ಯಯನ ಮಾಡೋಣ. ಫಸ್ಟ್ ಒನ್ ಸ್ಲೈಡ್ ಶೋಸ್. ಇಂಟ್ರೊಡಕ್ಷನ್ನಲ್ಲಿ ನಾವು ಹೇಳಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆರೋಗ್ಯ ಕುರಿತಾಗಿ ಮೊದಲಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಯಾರು ಆರೋಗ್ಯವಂತರು ಅನ್ನುವಂತಹ ಪ್ರಶ್ನೆ ನಮಗೆ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತನ ಆರೋಗ್ಯವಂತಿಕೆಯ ಮೇಲೆ ನಂಬಿಕೆ, ಅಪಾರವಾದಂತಹ ನಂಬಿಕೆ ಇರುವಂತಹ ವ್ಯಕ್ತಿ ಇರಬೇಕಾಗ್ತದೆ. ಈ ಆರೋಗ್ಯದ ಒಂದು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಅನ್ನುವಂಥ ವಿಷಯದ ಕುರಿತಾಗಿ ನೋಡಿದಾಗ ನಾವು ಹೂ ಈಸ್ ಕಂಪ್ಲೀಟ್ಲಿ ಡಿಸೀಸಸ್ ಇರಬಾರ್ದು. ಯಾವುದೇ ಕಾರಣಕ್ಕೂ ನಾವು ರೋಗದಿಂದ ಮುಕ್ತರಾಗಿದ್ದರೆ ಮಾತ್ರ ನಾವು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಇದ್ದಾಗ, ಯಾವುದೇ ಒಂದು ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡ್ತಾ ಇದ್ದಾಗ ಆ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಅನ್ನಲಿಕ್ಕೆ ಚಾನ್ಸ್ ಆಗಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಹೆಲ್ತ್ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಒಂದು ಸಿಚುವೇಶನ್ಸಲ್ಲಿ ನಾವು ಈಗ ಬದುಕ್ತಾ ಇದ್ದೀವಿ. ಸೊ ಹೀಗಾಗಿ ನಾನು ಈ ಟಾಪಿಕ್ ತಗೊಂಡಿರುವಂಥ ಉದ್ದೇಶ ಇಷ್ಟೇ. ಸಾಕಷ್ಟು ಕಾಯಿಲೆಗಳ ಒಂದು ಭಯದಲ್ಲಿ ನಾವು ಬದುಕ್ತಾ ಇದ್ದಾಗ ಈ ಯಾವ ಒಂದು ಕಾಯಿಲೆಯಿಂದ ನಮಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ನಾವು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಹೀಗಾಗಿ ಅದಕ್ಕೆ ಪ್ರಿಕಾಷನರೀಸ್ ಏನು, ಅದರ ಒಂದು ಡಿಸೀಸಸ್ ಬಗ್ಗೆ ಸಿಂಪ್ಟಮ್ಸ್ ಏನು ಅನ್ನುವಂಥದ್ದು ಕೂಡ ನಾವು ಅಧ್ಯಯನ ಮಾಡಬೇಕಾಗಿದೆ. ಸೊ ಟೈಪ್ಸ್ ಆಫ್ ಡಿಸೀಸಸ್. ಈ ಡಿಸೀಸಸ್ಸಲ್ಲಿ ಈ ಕೆಲವೊಂದು ಏನು ಅಂತಂತಂದರೆ ಸಾಕಷ್ಟು ಈ ಒಂದು ಕಾಯಿಲೆಗಳಿಂದ ಮನುಷ್ಯ ಅಶಾಂತಿಯಿಂದ ಇರ್ತಕ್ಕಂಥದ್ದು ಮತ್ತು ದುಃಖ, ಕೋಪ, ಒತ್ತಡ, ಸಾಕಷ್ಟು ಘರ್ಷಣೆಗಳನ್ನು ಅನುಭವಿಸ್ತಕ್ಕಂತಹ ವ್ಯಕ್ತಿ ಅತಿಯಾದಂತಹ ಭಯದಿಂದ ಸಾವನ್ನು ಅನುಭವಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹೀಗಾಗಿ ಸಾಕಷ್ಟು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ನಮ್ಮ ಒಂದು ಅತಿಯಾದ ಒಂದು ಈ ಒಂದು ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಈ ಒಂದು ಜೈವಿಕ ಮತ್ತು ಅಜೈವಿಕ ಒಂದು ಪ್ರಪಂಚದ ನಡುವಿನ ಒಂದು ಬ್ರಿಡ್ಜ್ ಥರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇಟ್ಸ್ ಲೈಕ್ ಬ್ರಿಡ್ಜ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ವರ್ಲ್ಡ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಹೀಗಾಗಿ ಈ ಟೈಪ್ಸ್ ಆಫ್ ಡಿಸೀಸಸ್, ಈ ಒಂದು ಡಿಸೀಸಸ್ಸಲ್ಲಿ ಸುಮಾರು ಟೈಪ್ಸ್ಗಳಿವೆ. ಒಂದು ಟೈಪ್ಸ್ ಆಫ್ ಡಿಸೀಸ್ ಬಗ್ಗೆ ಕೂಡ ಈ ಕ್ಲಾಸಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಹಾಗೆಯೇ ಫಸ್ಟ್ ಒನ್ ಬರ್ತಕ್ಕಂಥದ್ದು ಮಲೇರಿಯಾ, ಆ್ಯಂಡ್ ನೆಕ್ಸ್ಟ್ ಒನ್ ಕಾಲರಾ ಹಾಗೂ ಟ್ಯೂಬರ್ಕ್ಯುಲೋಸಿಸ್ ಮತ್ತು ಟೈಫಾಯ್ಡ್. ಈ ವಾಟ್ ಈಸ್ ದ ಕಮ್ಯುನಿಕೇಬಲ್ ಡಿಸೀಸಸ್? ಇವು ಕೆಲವೊಂದು ಕಾಯಿಲೆಗಳು ಏನಾಗಿದೆ ಅಂತಂದರೆ ನಮಗೆ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದರೆ ಸಾಂಕ್ರಾಮಿಕ ಕಾಯಿಲೆಗಳು ಅಂತ ಹೇಳ್ತೀವಿ. ಈ ಸಾಂಕ್ರಾಮಿಕ ಕಾಯಿಲೆಗಳು ಏನಾಗಿದೆ, ಈ ಕಮ್ಯುನಿಕೇಬಲ್ ಡಿಸೀಸಸ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ಸ್ ಟು ಅನದರ್ ಪರ್ಸನ್. ಹಾಗಾದರೆ ಪರ್ಸನ್ಸ್ ಟು ಅನಿಮಲ್ಸ್ ಟು ಪರ್ಸನ್ಸ್, ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂತಹ ಒಂದು ಕಾಯಿಲೆಗಳಿಗೆ ನಾವು ಸಾಂಕ್ರಾಮಿಕ ಕಾಯಿಲೆಗಳು, ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕೂಡ ನಾವು ಹೇಳ್ತೇವೆ. ಈ ಕಮ್ಯುನಿಕೇಬಲ್ ಡಿಸೀಸಸ್ಸು ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ, ವ್ಯಕ್ತಿಯಿಂದ ಪ್ರಾಣಿಗೆ, ಪ್ರಾಣಿಯಿಂದ ಮನುಷ್ಯನಿಗೆ, ಮನುಷ್ಯನಿಂದ ಪ್ರಾಣಿಗೆ ಹರಡ್ತಕ್ಕಂಥ ಈ ಒಂದು ಕಾಯಿಲೆಗಳು. ಸೊ ಹೀಗೆ ಯಾವ ರೀತಿ ಹರಡುತ್ತೆ ಈ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದಾಗಿ ಸಾಕಷ್ಟು ಜನ ಏನಾಗ್ತಾ ಇದ್ದಾರೆ ಅಂತಂದರೆ ಸುಮಾರು ವರ್ಷ ಒಂದು ಇತಿಹಾಸದ ಹಿನ್ನೆಲೆಯನ್ನು ನೋಡಿದಾಗ ಎಷ್ಟೋ ದೇಶಗಳು ಈ ಒಂದು ಸಾಂಕ್ರಾಮಿಕ ಕಾಯಿಲೆಗಳಿಂದಾಗಿ ಎಷ್ಟೋ ಜನರ ಒಂದು ಜೀವವನ್ನು ತೆಗೆದುಕೊಂಡಂತಹ ರೀತಿ ಕೂಡ ನಮಗೆ ನ್ಯೂಸಲ್ಲಿ ಅಥವಾ ನಮ್ಮ ಮಾಧ್ಯಮಗಳಲ್ಲಿ, ಪುಸ್ತಕಗಳಲ್ಲಿ ಓದಿದಂತಹ ಕ್ಷಣಗಳು ನೆನಪಿಗೆ ಬರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಸಾಂಕ್ರಾಮಿಕ ಕಾಯಿಲೆಗಳ ಒಂದು ಕುರಿತಾಗಿ ಅದರಲ್ಲಿ ಅಧ್ಯಯನ ಮಾಡೋದಾದರೆ ಇದು ದ ಟರ್ಮ್ಸ್ ಇನ್ಫೆಕ್ಷನ್ಸ್ ಆ್ಯಂಡ್ ಕಂಟಿನ್ಯೂಸ್ ಆರ್
ಆರ್ ಆಲ್ ಯೂಸ್ ಟು ಡಿಸ್ಕ್ರೈಬ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಇದು ಇನ್ಫೆಕ್ಷನಿಂದಾಗಿ ಒಬ್ಬರಿಂದ ಡಸ್ಟಿಂದ ಆಗಿರ್ಬೋದು, ಫುಡ್ಡಿಂದ ಆಗಿರ್ಬೋದು, ವಾಟರ್ ಕಂಟೆಂಟಿಂದ ಆಗಿರ್ಬೋದು, ಅಥವಾ ಒಂದು ಈ ರೀತಿ ಒಬ್ಬರಿಂದ ಒಂದು ಕ್ಲೀನ್ನೆಸ್ ಇಲ್ಲದೆ ಇರುವಂತಹ ಒಂದು ಕ್ಲೈಮೆಟಿಕ್ ಕಂಡೀಷನಿಂದ ಆಗಿರ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಸಾಕಷ್ಟು ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಈ ಒಂದು ಸೂಕ್ಷ್ಮ ದರ್ಶಕದ ಒಂದು ಯಂತ್ರದ ಮೂಲಕ ನಾವು ನೋಡಿದಾಗ ಹಲವಾರು ವೈರಸ್ ಮತ್ತು ಬ್ಯಾಕ್ಟೀರಿಯಾಸ್ಗಳ ಒಂದು ಚಿತ್ರಣವನ್ನು ನಮಗೆ ಇಲ್ಲಿ PPTಯಲ್ಲಿ ತೋರಿಸಿದ ಹಾಗೆ ಚಿತ್ರಣ ಕಂಡು ಬರುತ್ತದೆ. ಸೊ ಹೀಗಾಗಿ ಆದ್ದರಿಂದ ಇಂಥ ಒಂದು ಬ್ಯಾಕ್ಟೀರಿಯಾಸ್ಗಳು ನಮಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮೆಂಟಲಿ ಆರ್ ಫಿಸಿಕಲಿ ನಮಗೆ ಹಾರ್ಮ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಆದಷ್ಟು ಎಷ್ಟು ನಾವು ಕ್ಲೀನ್ನೆಸ್ಸನ್ನು ಅಥವಾ ಮತ್ತು ನಮ್ಮ ಒಂದು ವೈಯಕ್ತಿಕವಾದಂಥ ಇಂಡಿವಿಜುವಲ್ ರೋಗ ಮುಕ್ತರಾಗಿರಲಿಕ್ಕೆ ಇಂಡಿವಿಜುವಲ್ ಹೈಜೀನ್ ಬಹಳಷ್ಟು ಇಂಪಾರ್ಟೆಂಟ್. ಸೊ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಸಾಂಕ್ರಾಮಿಕ ಕಾಯಿಲೆಗಳಿಂದ ನಾವು ಮುಕ್ತರಾಗಿರಬೇಕಾಗುತ್ತೆ. ಸೊ ಹೀಗಾಗಿ ಈ ಕಮ್ಯುನಿಕೇಬಲ್ ಡಿಸೀಸಸ್ ಏನಾಗುತ್ತೆ ಅಂತ ಇಟ್ಸ್ ಮೀನ್ಸ್ ಇಲ್ನೆಸ್ ಕಾಸ್ಡ್ ಬೈ ಆನ್ ಇನ್ಫೆಕ್ಷನ್ಸ್ ಏಜೆಂಟ್ ಆರ್ ಇಟ್ಸ್ ಅ ಟಾಕ್ಸಿನ್ ದಟ್ ಆಕರ್ಸ್ ಥ್ರೂ ದ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಇವು ಡೈರೆಕ್ಟಾಗಿ ಕೂಡ ನಮಗೆ ಅಟ್ಯಾಕನ್ನು ಮಾಡ್ತಕ್ಕಂಥದ್ದು ಅಥವಾ ಇಂಡೈರೆಕ್ಟಾಗಿ ಕೂಡ ನಮಗೆ ಮನುಷ್ಯನ ಮೇಲೆ ಒಂದು ಸಾಕಷ್ಟು ಪರಿಣಾಮ ಬೀರ್ತಕ್ಕಂಥ ಅಂಶಗಳಾಗಿರ್ತವೆ. ಅಂದರೆ ಕೆಲವೊಬ್ಬರು ಯಾವ ರೀತಿ ಡೈರೆಕ್ಟಾಗಿ ಕೆಲವೊಬ್ಬರು ಅಂದರೆ ನಮ್ಮ ದೇಹದ ಮೇಲೆ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ ಕಂಪ್ಲೀಟ್ಲಿ ಕಡಿಮೆ ಇತ್ತು ಅಂತಂದರೆ ಬೇಗನೆ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇಮ್ಯುನಿಟಿ ಪವರ್ ಮೇಲೆ ನಮ್ದು ಏನಾಗುತ್ತೆ ಈ ಸಾಂಕ್ರಾಮಿಕ ಕಾಯಿಲೆಗಳು ಎಷ್ಟರ ಮಟ್ಟಿಗೆ ಹರಡುತ್ತವೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಸೊ ಹೀಗಾಗಿ ಪ್ರತಿಯೊಬ್ಬನೂ ಕೂಡ ಒಂದು ನಮ್ಮ ದೇಹದ ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಸೊ ಹೀಗಾಗಿ ಇಲ್ಲಿ ಒಂದು PPTಯಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಹ್ಯಾಂಡ್ಸ್ ಮೇಲೆ ಕಂಪ್ಲೀಟ್ಲಿ ಈ ಚಿತ್ರಗಳನ್ನು ನೋಡ್ತಾ ಇದ್ದೀರಿ. ಇವೇನು ಅಂತಂತಂದರೆ ಬ್ಯಾಕ್ಟೀರಿಯಾಸ್ ಮತ್ತು ವೈರಸ್ಗಳು ಇವು ಈ ರೀತಿ ನಮ್ಮ ಕೈಗೆ ಕ್ಲೀನ್ ಇಲ್ಲದೆ ಇದ್ದಾಗ ನಾವು ಒಬ್ಬರಿಂದ ಒಬ್ಬರಿಗೆ ತಾಗಿಸುವಂಥದ್ದು ಅಥವಾ ಸ್ಪರ್ಶ ಮಾಡುವಂತಹ ಕ್ರಿಯೆ ಆಗಿರ್ಬೋದು, ಅಥವಾ ಡಸ್ಟನ್ನು ವಾಟರಿಂದ ಆಗಿರ್ಬೋದು, ಫುಡ್ ಕಂಟೆಂಟಿಂದ ಆಗಿರ್ಬೋದು, ಈ ರೀತಿ ಸಾಕಷ್ಟು ಗಲೀಜವಾದಂತಹ ಪದಾರ್ಥಗಳನ್ನು ನಾವು ಟಚ್ ಮಾಡಿ ಅದು ಬೇರೆ ವ್ಯಕ್ತಿಗೆ ಅದನ್ನು ಸ್ಪರ್ಶ ಮಾಡೋದ್ರಿಂದ ಅಥವಾ ನಮಗೆ ಆ ಒಂದು ಬ್ರೀತಿಂಗ್ ಸಿಸ್ಟಮಿಂದ ಆಗಿರ್ಬೋದು ಈ ಒಂದು ಕಾಯಿಲೆಗಳಿಗೆ ಕಂಟಿನ್ಯೂಸ್ ಆಗಿ ಹರಡುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಈ ಒಂದು ಕಮ್ಯುನಿಕೇಬಲ್ ಡಿಸೀಸಸ್ ಕುರಿತಾಗಿ ನೆಕ್ಸ್ಟ್ ಒಂದು ಪಾಯಿಂಟ್, ಟೈಪ್ಸ್ ಆಫ್ ಡಿಸೀಸಸ್. ಈ ಡಿಸೀಸಸ್ಸಲ್ಲಿ ಎರಡು ಟೈಪ್ಸನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ ಕಮ್ಯುನಿಕೇಬಲ್ ಡಿಸೀಸಸ್ ಆ್ಯಂಡ್ ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಒನ್ ಪಾಯಿಂಟ್ ಮಲೇರಿಯಾ, ಆ್ಯಂಡ್ ನೆಕ್ಸ್ಟ್ ಕಾಲರಾ, ದೆನ್ ಟ್ಯೂಬರ್ಕ್ಯುಲೋಸಿಸ್, ಟೈಫಾಯ್ಡ್. ಇನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತಂದರೆ ಈ ಒಂದು ಕಮ್ಯುನಿಕೇಬಲ್ ಅಲ್ಲದೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಕೂಡ ನಮಗೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿ ಬರ್ತಕ್ಕಂಥ ಟೈಪ್ಸ್ ಆಫ್ ಡಿಸೀಸಸ್ ಡಯಾಬಿಟೀಸ್ ಆಗಿರ್ಬೋದು, ಇದು ಹೆರಿಡಿಟಿಯಿಂದ ಆದರೂ ಬಂದಿರ್ಬೋದು, ಹೆರಿಡಿಟಿಯಿಂದ ಬರ್ತಕ್ಕಂಥ ಕಾಯಿಲೆ. ಇದು ನೆಕ್ಸ್ಟ್ ಒನ್ನು ಕ್ಯಾನ್ಸರ್. ಇದು ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲ, ಇದು ಕೆಲವೊಂದು ಈ ಒಂದು ಡಿಸೀಸಸ್ ಕ್ಯಾನ್ಸರ್ ಒಂದು ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥ ಹೆರಿಡಿಟಿಯಿಂದ ಬಂದಿರುವಂಥ ಕಾಯಿಲೆ ಕೂಡ ಆಗಿರುತ್ತೆ. ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಲ್ಲಿ ಬರ್ತಕ್ಕಂಥ ಕರೋನಿಕ್ ಡಿಸೀಸಸ್, ಲಂಗ್ಸ್ ಡಿಸೀಸಸ್ ಅಂತ ಕೂಡ ಹೇಳ್ಬೋದು. ಈ ರೀತಿ ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತೇಳಿ ಟೈಪ್ಸ್ ಆಫ್ ಡಿಸೀಸಸ್ಸಲ್ಲಿ ಮಾಡ್ತಕ್ಕಂಥ 2 ಟೈಪ್ಸ್ ಆಫ್ ಡಿಸೀಸಸ್. ಅದರಲ್ಲಿ ಈ ಒಂದು ಕ್ಲಾಸಲ್ಲಿ ನಾವು ಫಸ್ಟ್ ಒನ್ ಮಲೇರಿಯಾ ಕುರಿತಾಗಿ ನಾವು ಡಿಸ್ಕಷನ್ ಮಾಡಬೇಕಾಗಿದೆ. ಈ ಮಲೇರಿಯಾ ಅನ್ನುವಂಥ ಕಾಯಿಲೆ ಮಲೇರಿಯಾ ಇದು ಬಹಳ ಒಂದು ಭಯಾನಕವಾದಂಥ ಮತ್ತು ಜನರಲ್ಲಿ ಒಂದು ಹೆದರಿಕೆಯನ್ನು ಹುಟ್ಟಿಸ್ತಕ್ಕಂಥ ಒಂದು ಕಾಯಿಲೆ. ಏಕೆಂತಂದರೆ ಸುಮಾರು ಜನ ಈ ಒಂದು ಮಲೇರಿಯಾ ಕಾಯಿಲೆಯಿಂದಾಗಿ ಬಳಲ್ತಾ ಇರ್ತಕ್ಕಂಥದ್ದು ಮತ್ತು ಇದರಿಂದ ಸಾವನ್ನು ಅನುಭವಿಸಿರ್ತಕ್ಕಂಥ ಒಂದು ಹಲವಾರು ಘಟನೆಗಳು ನಮಗೆ ರಿಸರ್ಚಲ್ಲಿ ಸಿಗ್ತದೆ. ಸೊ ಹೀಗಾಗಿ ಈ ಒಂದು ಮಲೇರಿಯಾ ಅನ್ನುವಂಥ ಒಂದು ಡಿಸೀಸಸ್ ಬೈ ಅ ಪ್ಯಾರಾಸೈಟ್ ಅಂತ ಹೇಳ್ತೀವಿ ನಾವು.
And the parasite is spread to humans through the bites of infected mosquitoes. ಸೊ ಈ ಮಲೇರಿಯಾ ಮತ್ತು ಹಾಗೂ ಪ್ಲೇಗ್ ಇವು ಬಹಳ ಒಂದು ಭಯಾನಕವಾದಂತಹ ಒಂದು ಕಾಯಿಲೆಗಳು. ಸೊ ಈ ಮಲೇರಿಯಾ ಅನ್ನುವಂತಹ ಕಾಯಿಲೆ ಪ್ಲಾಸ್ಮೋಡಿಯಂ ಎಂಬ ಏಕಕೋಶ ಪರತಂತ್ರ ಜೀವಿಯ ಸೋಂಕು ಮಲೇರಿಯಾ ಕಾಯಿಲೆಗೆ ಮೂಲ ಕಾರಣ ಅಂತ ಹೇಳಲಿಕ್ಕಾಗ್ತದೆ. ಸೊ ಅದರಲ್ಲಿ ಅವುಗಳಲ್ಲಿ 4 ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್, ಪ್ಲಾ ವೈವಾಕ್ಸ್ ಫ್ಲಾ, ಓಮಾಲೆ ಮತ್ತು ಪ್ಲಾ ಮಲೇರಿಯಾ ಹಾಗೂ ಅನಾಫಿಲಿಸ್ ಜಾತಿಯ ಸೊಳ್ಳೆ. ಈ ಹೆಣ್ಣು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಇದು ಮಲೇರಿಯಾವನ್ನು ಮೂಲ ಕಾರಣ, ಈ ಮಲೇರಿಯಾ ಆಗಲಿಕ್ಕೆ ಕಾರಣ ಇರ್ತಕ್ಕಂಥ ಸೊಳ್ಳೆ ಅಂತ ಹೇಳ್ಬೋದು. ಈ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಏನು ಮಾಡುತ್ತೆ ಅಂತಂದರೆ, ಯಾರಿಗೆ ಮಲೇರಿಯಾ ಜ್ವರ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ಅದು ಕಚ್ಚಿತು ಅಂತಂದರೆ, ಆ ವ್ಯಕ್ತಿ ಮತ್ತೆ ಆ ಸೊಳ್ಳೆ ಬಂದು ಇನ್ನೊಬ್ಬ ವ್ಯಕ್ತಿಗೆ ಟಚ್ ಮಾಡಿದಾಗ ಅಥವಾ ಕಚ್ಚಿದಾಗ ಆ ಮಲೇರಿಯಾ ಕಾಯಿಲೆ ಸ್ಪ್ರೆಡ್ ಮಾಡ್ತಕ್ಕಂಥ ಕೆಲಸವನ್ನು ಈ ಫೀಮೇಲ್ ಅನಾಫಿಲಿಸ್ ಸೊಳ್ಳೆ ಕೆಲಸ ಮಾಡ್ತಕ್ಕಂಥದ್ದು. ಇಲ್ಲಿ ಪಿಕ್ಚರಲ್ಲಿ ನಿಮಗೆ ತೋರಿಸಿದ ಹಾಗೆ ಈ ಒಂದು ಮಲೇರಿಯಾ ಡಿಸೀಸಸ್ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಈ ಮಲೇರಿಯಾ ಜ್ವರ ಇರ್ತಕ್ಕಂತಹ ವ್ಯಕ್ತಿ ಆ ರೋಗಿಯ ಒಂದು ಸೊಳ್ಳೆ ಕಡಿದು ಅಥವಾ ರಕ್ತ ಹೀರಿದಾಗ ಪ್ಲಾಸ್ಮೋಡಿಯಂ ಅನ್ನುವಂತಹ ಜೀವಾಣು ಅದರ ಜಠರವನ್ನು ಸೇರ್ತದೆ. ನೆಕ್ಸ್ಟು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವುಗಳ ಒಂದು ಸಂತಾನೋತ್ಪತ್ತಿ ಆಗುವಂಥದ್ದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಕಾಯಿಲೆ ಆಗಿದೆ. ಸೊ ಹೀಗಾಗಿ ಈ ಮಲೇರಿಯಾ ಅನ್ನುವಂಥದ್ದು ಕಮ್ಯುನಿಕೇಬಲ್ ಡಿಸೀಸಸ್. ಈ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ ಬರ್ತಕ್ಕಂಥ ಪ್ರಿಕಾಷನರಿ ಮೆಜರ್ಸ್ ಏನು? ಈ ಮಲೇರಿಯಾ ಅನ್ನುವಂತಹ ಒಂದು ಡಿಸೀಸಸ್ ಬರದೇ ಇರೋ ಥರ ನಾವು ಯಾವ ರೀತಿ ಪ್ರಿಕಾಷನರೀಸ್ ಮಾಡ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪಾಯಿಂಟ್ಸು. ಫಸ್ಟ್ ಒನ್, ಅಪ್ಲೈ ಮಸ್ಕಿಟೋ ರಿಪ್ಲೆಂಟ್ ವಿತ್ ಅ ಡೀಟ್ ಟು ಎಕ್ಸ್ಪೋಸ್ಡ್ ಸ್ಕಿನ್. ಈ ಡೀಟ್ ಅನ್ನುವಂತಹ ಒಂದು ಸ್ಪ್ರೇನ ನಮ್ಮ ಬಾಡಿಗೆ ನಾವು ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಯಾವುದೇ ರೀತಿಯಿಂದ ಸೊಳ್ಳೆ ನಮಗೆ ಕಚ್ಚಿದ್ರೂ ಕೂಡ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಮತ್ತು ಮಲೇರಿಯಾ ಅನ್ನುವಂಥ ಕಾಯಿಲೆ ಬರಲಿಕ್ಕೆ ನಾವು ಪ್ರಿಕಾಷನರೀಸನ್ನು ಮಾಡಿಕೊಳ್ಳಿಕ್ಕೆ ಇದು ಒಂದು ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಒನ್, ಡ್ರೀಪ್ ಮಸ್ಕಿಟೋ ನೆಟ್ಟಿಂಗ್ ಓವರ್ ಬೆಡ್ಸ್. ನಾವು ಬೆಡ್ಸ್ಗೆ ಕಂಪಲ್ಸರಿ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ತೋರಿಸಿದ ಹಾಗೆ ನೆಟ್ಟನ್ನು ನಾವು ಯೂಸ್ ಮಾಡಬೇಕು. ನಾವು ಸೊಳ್ಳೆ ಪರದೆ ಅಂತ ಏನು ಹೇಳ್ತೀವಿ, ಆ ಪರದೆಯನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಿಂದ ನಮಗೆ ಸೊಳ್ಳೆಗಳಿಂದ ನಾವು ಮುಕ್ತರಾಗಿರ್ಬೋದು, ಅದರಿಂದ ಕಡಿತದಿಂದ ನಾವು ದೂರ ಇರಲಿಕ್ಕೆ ಚಾನ್ಸಸ್ ಇದೆ. ಸೊ ಹೀಗಾಗಿ ಡ್ರೀಪ್ ಮಸ್ಕಿಟೋ ನೆಟ್ಟಿಂಗ್ ಓವರ್ ಬೆಡ್ಸ್, ಕಂಪ್ಲೀಟ್ಲಿ ಬೆಡ್ಗೆ ನಾವು ಏನು ಮಾಡಬೇಕು, ಈ ಒಂದು ನೆಟ್ಟನ್ನು ಯೂಸ್ ಮಾಡಿ ನಾವು ಸ್ಲೀಪ್ ಮಾಡೋದ್ರಿಂದ ಯಾವುದೇ ರೀತಿಯಿಂದ ನಮಗೆ ಸಮಸ್ಯೆ ಆಗೋದಿಲ್ಲ. ಈ ಒಂದು ಪ್ರಿಕಾಷನರಿಯನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಪುಟ್ ಸ್ಕ್ರೀನ್ಸ್ ಆನ್ ವಿಂಡೋಸ್ ಆ್ಯಂಡ್ ಡೋರ್ಸ್. ನಾವು ಸ್ಕ್ರೀನ್ ಕೆಲವೊಂದು ಮನೆಗಳಲ್ಲಿ ಅಥವಾ ನಾವು ಕೊಠಡಿಗಳಲ್ಲಿ ಏನಾಗಿರುತ್ತೆ ಅಂದರೆ, ಅಲ್ಲಿ ಯಾವುದೇ ರೀತಿಯಲ್ಲಿ ವಿಂಡೋಸ್ ಇರುತ್ತೆ, ದೊಡ್ಡ ದೊಡ್ಡ ವಿಂಡೋಸು ಅಥವಾ ಡೋರ್ ಓಪನ್ ಇದ್ದಾಗ ಅಲ್ಲಿ ನೆಟ್ ಕೋಟೆಡ್ ಮಾಡಿರಲ್ಲ. ಕಂಪಲ್ಸರಿ ನೆಟ್ಟನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಸೊಳ್ಳೆಗಳು ಬರದೇ ಇರೋ ಥರ ನಾವು ಏನು ಮಾಡ್ಬೋದು, ಪ್ರಿಕಾಷನರಿನ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಈ ಒಂದು ಮಲೇರಿಯಾ ಅನ್ನುವಂತಹ ಡಿಸೀಸಸ್ಸಿಂದ ನಾವು ಮುಕ್ತರಾಗಿರ್ಬೇಕಂತಂದರೆ ಈ ಒಂದು ಕೆಲವೊಂದು ಅಂಶಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್, ಟ್ರೀಟ್ ಕ್ಲಾತಿಂಗ್ ಮಸ್ಕಿಟೋ ನೆಟ್ಸ್, tents, sleeping bags and other fabrics with an insect replacement called permethrin. ಈ ರೀತಿ ನಾವು ಕ್ಲೋತಿಂಗ್ ಇರ್ತಕ್ಕಂಥ ಒಳ್ಳೆ ಕ್ಲಾತನ್ನು ಬಳಸುವಂಥದ್ದು, ಕ್ಲೀನ್ ಆಗಿರ್ತಕ್ಕಂಥ ಕ್ಲಾತನ್ನೇ ಬಳಕೆ ಮಾಡ್ತಕ್ಕಂಥದ್ದು, ಆ್ಯಂಡ್ ಮಸ್ಕಿಟೋ ನೆಟ್ಸನ್ನು ನಾವು ಯೂಸ್ ಮಾಡೋದ್ರಿಂದ ಈ ಒಂದು ಕಾಯಿಲೆಯಿಂದ ನಾವು ಮುಕ್ತರಾಗಿರ್ಬೋದು. ಸೊ ಹೀಗಾಗಿ ನೆಕ್ಸ್ಟ್, ವಿಯರ್ ಲಾಂಗ್ ಪ್ಯಾಂಟ್ಸ್ ಅಂತ ಹೇಳ್ತೀವಿ. ಕಂಪಲ್ಸರಿ ಎಲ್ಲರೂ ಈ ಒಂದು ಶಾರ್ಟ್ ಡ್ರೆಸ್ ಹಾಕೋದನ್ನು ಬಿಟ್ಟು ನಾವು ಈ ರೀತಿ ಫುಲ್ ಲಾಂಗ್ ಇರ್ತಕ್ಕಂಥ ಸ್ಲೀವ್ಸ್ ಇರ್ತಕ್ಕಂಥ ಒಂದು ಪ್ಯಾಂಟ್ ಮತ್ತು ಶರ್ಟ್ಗಳನ್ನು ಅಥವಾ ಡ್ರೆಸ್ ಕೋಡನ್ನು ನಾವು ಯೂಸ್ ಮಾಡಿದ್ದೇ ಆದರೆ ಯಾವುದೇ ರೀತಿಯಿಂದ ನಮಗೆ ಈ ಒಂದು ಸೊಳ್ಳೆಯಿಂದ ಮುಕ್ತರಾಗಿರ್ಬೋದು. ಯಾವುದೇ ಒಂದು ನಾವು ಕ್ಲೀನ್ ಡಸ್ಟಿಂದ ಅಥವಾ ನಮಗೆ ಈ ಒಂದು ಕ್ಲೈಮೆಟಿಕ್ ಇಂದ ಇರ್ತಕ್ಕಂಥ ಇನ್ಫೆಕ್ಷನಿಂದ ನಾವೇನಾಗಿರ್ಬೋದು, ನಾವು ಜಾಗರೂಕರಾಗಿರಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು. In next one,
ಸಿಂಪ್ಟಮ್ಸ್ ಆಫ್ ಮಲೇರಿಯಾ. ಈ ಮಲೇರಿಯಾದಲ್ಲಿ ನಮಗೆ ಯಾವ ರೀತಿ ಲಕ್ಷಣಗಳು ಕಂಡುಬರುತ್ತದೆ, ಆ ಮಲೇರಿಯಾ ಆಗಿದೆ ಆ ವ್ಯಕ್ತಿಗೆ ಅಥವಾ ಪರ್ಸನ್ಸ್ಗೆ, ಎನಿಮಲ್ಸ್ಗೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂತಂದರೆ, ಫಸ್ಟ್ ಅಲ್ಲಿ ಕಂಡುಬರ್ತಕ್ಕಂಥ ಸಿಂಪ್ಟಮ್ಸ್, ಅಲ್ಲ ರೋಗದ ಒಂದು ಲಕ್ಷಣಗಳು ಏನಿರ್ತದೆ. ಫಸ್ಟ್ ಒನ್, ಫೀವರ್ ಆ್ಯಂಡ್ ಫ್ಲೂ ಲೈಕ್ ಇಲ್ನೆಸ್, ಅಂದರೆ ವಿಪರೀತ ಜ್ವರ ಕಂಡುಬರ್ತಕ್ಕಂಥದ್ದು. ಸುಮಾರು 41 ಡಿಗ್ರಿ ಸೆಂಟಿಗ್ರೇಡ್ ತನಕನೂ ಆ ವ್ಯಕ್ತಿಯಲ್ಲಿ ಅಥವಾ ಪ್ರಾಣಿಯಲ್ಲಿ ಜ್ವರ ಇರ್ತದೆ. ಸೊ ಹೀಗಾಗಿ ಈ ಜ್ವರ ಸುಮಾರು ಅಥವಾ ಈ ಫೀವರ್ ಏನಾಗುತ್ತೆ ಅಂದರೆ ಸುಮಾರು 2 or 3 ಮಿನಿಟ್ಸ್ ಒಂದು ಗಂಟೆಗಳ ಕಾಲ ಈ ಜ್ವರ ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗೋದು, ಹೆಚ್ಚಾಗೋದು ಮತ್ತು ಕಡಿಮೆ ಆಗುವಂಥದ್ದು ಒಂದು ಲಕ್ಷಣ ನಮಗೆ ಈ ಮಲೇರಿಯಾ ಇರ್ತಕ್ಕಂಥ ಪೇಷಂಟಲ್ಲಿ ಕಂಡುಬರ್ತಕ್ಕಂಥ ಮೊದಲನೇ ಸಿಂಪ್ಟಮ್. ಇನ್ ಸೆಕೆಂಡ್ ಒನ್ ಸಿಂಪ್ಟಮ್, ಶೇಕಿಂಗ್ ಚಿಲ್ಸ್ ಅಂತಂದರೆ ಇದು ಬಹಳಷ್ಟು ಏನು ಅಂತಂದರೆ ಮೈಕೈ ನೋವು ಆಗ್ತಕ್ಕಂಥದ್ದು, ಹೋಲ್ ಬಾಡಿ ಪಾರ್ಟನ್ನು ಸಂಪೂರ್ಣವಾಗಿ ನಮಗೆ ನೋವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಈ ಸೆಕೆಂಡ್ ಸಿಂಪ್ಟಮ್ಸ್ ಕೂಡ ಆ ವ್ಯಕ್ತಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒನ್, ಹೆಡ್ಏಕ್. ಯಾರು ಮಲೇರಿಯಾವನ್ನು ಆ ಒಂದು ಡಿಸೀಸಸ್ಸಲ್ಲಿ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗೆ ಹೆಡ್ಏಕ್ ಇರ್ತದೆ, ವಿಪರೀತ ತಲೆನೋವನ್ನು ಕಂಡುಬರ್ತಕ್ಕಂಥದ್ದು, ಕಂಟಿನ್ಯೂಸ್ ಆಗಿ ಹೆಡ್ಏಕ್ ಇರುವಂಥ ಲಕ್ಷಣ ಕೂಡ ಅಲ್ಲಿ ಕಂಡುಬರ್ತಕ್ಕಂಥ. ಇನ್ನು ನೆಕ್ಸ್ಟ್ ಒನ್, ಮಸಲ್ಸ್ ಅಚೀಸ್ ಆ್ಯಂಡ್ ಟಯರ್ಡ್ನೆಸ್. ಬಹಳ ಒಂದು ಟಯರ್ಡ್ನೆಸ್ ಇರುವಂಥದ್ದು, ಆ ವ್ಯಕ್ತಿಗೆ ಮಸಲ್ಸ್ ಪೇನ್ ಆಗುವಂಥದ್ದು, ನೋವು ಮಸಲ್ಸಲ್ಲಿ ಪೇನ್ ಕಂಡು ಬರ್ತದೆ. ಪ್ರತಿಯೊಂದು ಮಸಲ್ಸಲ್ಲಿ ಜಾಯಿಂಟ್ ಆಗಿರ್ತಕ್ಕಂಥ ಒಂದು ಜಾಯಿಂಟ್ಸಲ್ಲಿ ಪೇನನ್ನು ನೋಡ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥ ಒಂದು ಅಂಶ ಕೂಡ ಆ ವ್ಯಕ್ತಿಯಲ್ಲಿ ಕಂಡುಬರ್ತಕ್ಕಂಥ. ಇನ್ನು ನೆಕ್ಸ್ಟ್ ಒನ್, ನಾಸಿವ್ಸ್ ವಾಮಿಟಿಂಗ್ ಆ್ಯಂಡ್ ಡಿಹೈಡ್ರಿಯಾ ಮೇ ಆಲ್ಸೋ ಆಕರ್. ಅಂದರೆ ಇಲ್ಲಿ ಏನಾಗ್ತದೆ, ಆ ವ್ಯಕ್ತಿಯ ಒಂದು ಮಲೇರಿಯಾ ಡಿಸೀಸನ್ನು ಫೇಸ್ ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಕಂಡುಬರ್ತದೆ, ವಾಮಿಟ್ ಆಗುವಂತಹ ಕ್ರಿಯೆ, ಹಲವು ಬಾರಿ ವಾಮಿಟ್ ಆಗುವಂಥದ್ದು, ಆಮೇಲೆ ಸುಸ್ತಾಗುವಂಥದ್ದು, ಬಹಳಷ್ಟು ಅತಿಸಾರ, ಬೇದಿ, ಈ ರೀತಿ ಎಲ್ಲವೂ ಅಂಶಗಳು ಕೂಡ ಕಂಡುಬರ್ತಕ್ಕಂಥ ಅದು. ಇನ್ನು ಮಲೇರಿಯಾಗೆ ಕಾಸಸ್ ಅನಿಮಿಯಾ ಆ್ಯಂಡ್ ಜಾಂಡಿಸ್. ಇಲ್ಲಿ ಕೆಲವು ಬಾರಿ ಸ್ಕಿನ್ ಆಗಿರ್ಬೋದು ಮತ್ತು ನಮ್ಮ ಒಂದು ಕಣ್ಣುಗಳು, ಐಸ್ ಏನಾಗಿರುತ್ತೆ ಅಂದರೆ ಯೆಲ್ಲೋ ಕಲರಲ್ಲಿ ಡಿಸ್ಪ್ಲೇ ಆಗುವಂಥದ್ದು, ಯೆಲ್ಲೋ ಕಲರ್ ಥರ ಕಾಣುವಂಥದ್ದು ನಮಗೆ ಹೆಚ್ಚಾಗಿ ಕಂಡುಬರ್ತದೆ. ಇವು ಮೇನ್ ಸಿಂಪ್ಟಮ್ಸ್. ಅಂದರೆ ಪ್ರತಿ ಬಾರಿ ನಮಗೆ ತಲೆನೋವು ಆದಾಗ ಅಥವಾ ನಮಗೆ ಮೈಕೈ ನೋವು ಆದಾಗ ಅಥವಾ ಹೆಡ್ಏಕ್ ಆದಾಗ ಎಲ್ಲವೂ ಕೂಡ ಮಲೇರಿಯಾನೇ ಅಂತ ಅರ್ಥ ಅಲ್ಲ. ಹೆಚ್ಚು ಈ ಒಂದು ಮಲೇರಿಯಾ ಡಿಸೀಸನ್ನು ಫೇಸ್ ಮಾಡ್ತಕ್ಕಂಥ ವ್ಯಕ್ತಿ ಈ ಒಂದು ಅಂಶಗಳು ಏನಾಗಿರ್ತವೆ ಅಂದರೆ ಆತನಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಆಗಾಗ ಜ್ವರ ಬರ್ತಕ್ಕಂಥದ್ದು, ಮೈಕೈ ನೋವು ಆಗ್ತಕ್ಕಂಥದ್ದು, ಮಸಲ್ಸ್ ಪೇನ್ ಆಗುವಂಥದ್ದು, ಹೆಡ್ಏಕ್ ಆಗತಕ್ಕಂಥದ್ದು, ಇಂಥ ಅಂಶಗಳು ಕೂಡ ಇಲ್ಲಿ ಕಂಡುಬರುವಂಥದ್ದು. ಇನ್ನು ಹೌ ಕಾಮನ್ ಈಸ್ ಅ ಮಲೇರಿಯಾ? ಎಸ್, ಈ ವರ್ಲ್ಡಲ್ಲಿ ನಾವು ನೋಡಿದಾಗ ವರ್ಲ್ಡ್ ವೈಡ್ ಅಂತ ಹೇಳ್ತೀವಿ. ಈ ವರ್ಲ್ಡ್ ವೈಡಲ್ಲಿ ನಾವು ರಿಸರ್ಚನ್ನು ಮಾಡಿದಾಗ ಬಹಳಷ್ಟು ಇಲ್ಲಿ ಮಲೇರಿಯಾ ಈಸ್ ಕಾಮನ್ ಆನ್ ಟ್ರಾಪಿಕಲ್ಲಿ. ಅಂದರೆ ಈಗ ಆಲ್ರೆಡಿ ನಮಗೆ ಕಾಮನ್ ಆಗಿ ಈ ಒಂದು ಪ್ಲೇಸಲ್ಲಿ ಈ ಆಫ್ರಿಕಾ ಆ್ಯಂಡ್ ಸೌತ್ ಏಷ್ಯಾದಲ್ಲಿ ಕಾಮನ್ ಆಗಿ ಮಲೇರಿಯಾ ಹೆಚ್ಚು ಕಂಡು ಬರ್ತಕ್ಕಂಥದ್ದು. ಯಾಕೆಂದರೆ ಅಲ್ಲಿರ್ತಕ್ಕಂಥ ಅರೌಂಡ್ 450,000 ಪೀಪಲ್ಸ್ ಎವ್ರಿ ಇಯರ್ ಈ ಒಂದು ಡಿಸೀಸಸ್ಸಿಂದ ನೋವನ್ನು ಅನುಭವಿಸುವಂಥದ್ದು, ಹೆಚ್ಚು ಡೆತ್ ರೇಟ್ ಕಂಡು ಬರ್ತಕ್ಕಂಥದ್ದು. ಹೀಗಾಗಿ ಯುನೈಟೆಡ್ ಸ್ಟೇಟ್ಸಲ್ಲಿ ಅಬೌಟ್ 2,000 ಪೀಪಲ್ ಗೆಟ್ಸ್ ಮಲೇರಿಯಾ ಎವ್ರಿ ಇಯರ್. ಸೊ ಹೀಗಾಗಿ ಅದರಿಂದ ಈ ಒಂದು ಆಫ್ರಿಕಾ ಮತ್ತು ಸೌತ್ ಏಷ್ಯಾ ಈ ಒಂದು ಮಲೇರಿಯಾ ತವರು ಮನೆ ಅಂತ ಹೇಳ್ತೀವಿ ನಾವು. ಯಾಕಂದರೆ ಹೆಚ್ಚು ಒಂದು ಮಲೇರಿಯಾ ಅಲ್ಲೇ ಮನೆಯನ್ನು ಮಾಡ್ಕೊಂಡು ಬಿಟ್ಟಿದೆ. ಹೀಗಾಗಿ ಈ ಮಲೇರಿಯಾ ಅನ್ನುವಂತಹ ಕಾಯಿಲೆಯಿಂದ ಬಹಳಷ್ಟು ಜನ ಅಲ್ಲಿ ಡೆತ್ ರೇಟನ್ನು ನೋಡಿರ್ತಕ್ಕಂಥದ್ದು ರಿಸರ್ಚಲ್ಲಿ ನಮಗೆ ಕಂಡುಬರೋದು. ಸೊ ಹೀಗಾಗಿ ಈ ಒಂದು ಆಫ್ರಿಕಾ ಆ್ಯಂಡ್ ಸೌತ್ ಏಷ್ಯಾ ಕಾಮನ್ ಆಗಿ ನಾವು ಮಲೇರಿಯಾನ ಅಲ್ಲಿ ಹೆಚ್ಚು ಕಂಡುಬರುವಂಥದ್ದು. ಸೊ ಹೀಗಾಗಿ ಈ ನೆಕ್ಸ್ಟ್ ಒನ್, ಕಾಮನ್ ಕಮ್ಯುನಿಕೇಬಲ್ ಡಿಸೀಸಸ್ಸಲ್ಲಿ ಬರ್ತಕ್ಕಂಥ ಫಸ್ಟ್ ಒನ್ ಎಬಿಲೋ ಆಗಿರ್ಬೋದು, ಹಲವಾರು ಕಾಯಿಲೆಗಳಿದೆ. ನಾವು ಈಗ
ಕಮ್ಯುನಿಕೇಬಲ್ ಡಿಸೀಸಸಲ್ಲಿ ನೋಡಿದಾಗ ಮಲೇರಿಯಾ, ಕಾಲರಾ, ಟೈಫಾಯ್ಡ್ ಅದರೊಟ್ಟಿಗೆ ಇನ್ನೂ ಕೂಡ ಎಬೋಲಾ ಆಗಿರ್ಬೋದು, ಎಂಟರ್ ವೈರಸ್ D68, ಫ್ಲೂ, ಆಂಟಿವೈರಸ್, ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೀಗೆ ಸುಮಾರು ಕಾಯಿಲೆಗಳು ಕೂಡ ಕಮ್ಯುನಿಕೇಬಲ್ ಡಿಸೀಸಸಲ್ಲಿ ಬರ್ತಕ್ಕಂಥ ಕಾಯಿಲೆಗಳು. ಅದರಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್ NCDs ಅಂತ ಹೇಳ್ತೀವಿ, ಇನ್ಕ್ಲೂಡಿಂಗ್ ಹಾರ್ಟ್ ಡಿಸೀಸು ಕೂಡ ಇದು ಕಮ್ಯುನಿಕೇಬಲ್ ಡಿಸೀಸಲ್ಲಿ ಬರ್ತಕ್ಕಂಥದ್ದು ಅಂತಲೂ ಕೂಡ ನಾವು ಕೆಲವೊಂದು ಬಾರಿ ಸರ್ಚ್ ಮಾಡಿದಾಗ ಹೇಳಲಾಗ್ತದೆ. ಅದರಲ್ಲಿ ಸ್ಟ್ರೋಕ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟೀಸ್ ಆ್ಯಂಡ್ ಕೊರೋನಿಕ್ ಲಂಗ್ ಡಿಸೀಸಸ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ 70% ಆಫ್ ಡೆತ್ ವರ್ಲ್ಡ್ ವೈಡಲ್ಲಿ ನೋಡಿದಾಗ ಈ ರೀತಿ ಸುಮಾರು ಕಾಯಿಲೆಗಳು ಕೂಡ ನಮಗೆ ಕಂಡುಬಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಕಾಲರಾ ಈಸ್ ಒನ್ ಆಫ್ ದ ಮೋಸ್ಟ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಇದು ಕೂಡ ಒಂದು ಕಾಯಿಲೆ ಅಂತ ಹೇಳ್ಬೋದು. ಈ ಕಾಲರಾ ಅನ್ನುವಂತಹ ಕಾಯಿಲೆ an infectious diseases characterized by intense vomiting and profuse watery and diarrhea and that rapidly leads to dehydrations and often death. ಈ ಕಾಲರಾ ಅನ್ನುವಂಥ ಒಂದು ಭಯಾನಕವಾದಂತಹ ಕಾಯಿಲೆ, ದಿಸ್ ಒನ್ ಡಿಸೀಸಸ್ ಮಾರಿಕಾ ಅನ್ನುವಂತಹ ಬೇನೆ ಅಂತಲೂ ಬಿಫೋರ್ ಈ ಒಂದು ಹೆಸರಿನಲ್ಲೂ ಕರೀತಕ್ಕಂಥ ಅದು ಕೂಡ ನಮಗೆ ಕಂಡುಬರ್ತದೆ. ಅನೇಕ ಸಲ ಏನಾಗಿದೆ ಅಂದರೆ ಇದು ಮಹಾಪಿಡುಗಿನಂತೆ ಬಹಳಷ್ಟು ಜನರ ಒಂದು ಜೀವವನ್ನು ತೆಗೆದುಕೊಂಡಂಥ, ಜಗತ್ತಿನಾದ್ಯಂತ ಇದು ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಕಾಲರಾ ಅನ್ನುವಂಥ ಕಾಯಿಲೆ ಮಾಡಿದೆ. ಸ್ಪೆಷಲಿ ಈ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಗಂಗಾ ನದಿಯ ಒಂದು ದಡದಲ್ಲಿರ್ತಕ್ಕಂಥ ಊರುಗಳಲ್ಲಿ ಈ ಒಂದು ಕಾಲರಾ ಅನ್ನುವಂತಹ ಕಾಯಿಲೆ ತನ್ನದೇ ಆದಂಥ ತವರು ಮನೆಯನ್ನಾಗಿ ಮಾಡಿಕೊಂಡು ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಮಗೆ ಹಿಸ್ಟ್ರಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಇಂದಿಗೂ ಸಹ ಈ ಒಂದು ರೋಗ ಎಂದರೆ ಬಹಳಷ್ಟು ಜನ, ಬಹಳ ದೇಶದಲ್ಲಿ ಏನಾಗಿದೆ ಅಂತಂದರೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅನೇಕ ಜನ ಈ ಒಂದು ಕಾಯಿಲೆಯಿಂದಾಗಿ ಒಂದು ಸಾವನ್ನು ಅನುಭವಿಸಿರುವಂಥದ್ದು ಕೂಡ ನಮಗೆ ಕಂಡುಬರ್ತದೆ. ಇದಕ್ಕೆ ಏನು ಅಂತಂತಂದರೆ ಈ ಒಂದು ಕಾಲರಾ ಅನ್ನುವಂತಹ ಕಾಯಿಲೆ ಇದು ಕೂಡ ಒಂದು ಬಹಳ ಭಯಾನಕವಾದಂಥ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ಬೋದು. ಇದು ಕೂಡ ಡಿಹೈಡ್ರೇ ಆಗ್ತಕ್ಕಂಥದ್ದು, ಅತಿಸಾರ, ಭೇದಿ ಮತ್ತು ವಾಮಿಟಿಂಗ್ ಅನ್ನುವಂತಹ ಅಂಶಗಳು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಇದರ ಒಂದು ಕಾಸಸ್, ಈ ಒಂದು ಕಾಲರಾ ಅನ್ನುವಂತಹ ವ್ಯಕ್ತಿಯಲ್ಲಿ ಏನೇನು ಲಕ್ಷಣಗಳು ಕಂಡುಬರ್ತದೆ, ಅದಕ್ಕೆ ಕಾಸಸ್ ಏನು ಅಂದರೆ ಕಾಲರಾ ಈಸ್ ಕಾಸ್ಡ್ ಬೈ ಎ ಇನ್ಫೆಕ್ಷನ್ ವಿತ್ ದ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರಾ. ಈ ವಿಬ್ರಿಯೋ ಕಾಲರಾ ಅನ್ನುವಂತಹ ಈ ಒಂದು ಬ್ಯಾಕ್ಟೀರಿಯಾ ಇದು ಮೇನ್ ಈ ಒಂದು ಕಾಲರಾ ಅನ್ನುವಂತಹ ಕಾಯಿಲೆ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ವಿಬ್ರಿಯೋ ಕಾಲರಾ ಅನ್ನುವಂತಹ ಈ ಒಂದು PPTಯಲ್ಲಿ ಇಮೇಜಸನ್ನು ತೋರಿಸ್ತಾ ಇದೆ. ಈ ವಿಬ್ರಿಯೋ ಕಾಲರಾ ಅನ್ನುವಂತಹ ಈ ಬ್ಯಾಕ್ಟೀರಿಯಾ ಇದು ಕಾಮಾ ಶೇಪಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಈ ಕಾಮಾ ಶೇಪಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಇದು ಫುಡ್ಡಿಂದ ಆಗಿರ್ಬೋದು ಅಥವಾ ವಾಟರಿಂದ ಆಗಿರ್ಬೋದು ಅಥವಾ ಮಾಡರ್ನ್ ಸ್ಯಾನಿಟೈಸೇಷನ್ ಆಗಿರ್ಬೋದು ಈ ಒಂದು ಕಾಯಿಲೆಗೆ ಮೂಲ ಕಾರಣ ಆಗ್ತಕ್ಕಂಥದ್ದು. ಸೊ ಈ ಕಾಲರಾ ಅನ್ನುವಂತಹ ಕಾಯಿಲೆ ಬಹಳ ಒಂದು ಬೇಗನೆ ಸರಿಯಾದಂಥ ಫುಡ್ ತಗೊಳ್ಳದೇ ಇದ್ದಾಗ ಮತ್ತು ವಾಟರ್ ಅದು ಸರಿಯಾಗಿ ಡಸ್ಟ್ ಆಗಿರುವಂಥದ್ದು, ಅದರಲ್ಲಿರ್ತಕ್ಕಂಥ ಬಹಳಷ್ಟು ಈಗ ನದಿಯ ದಂಡೆಯಲ್ಲಿ ಆಗಿರ್ಬೋದು ಅಂತಹ ಒಂದು ಗಲೀಜಾದಂತಹ ವಾಟರನ್ನು ನಾವು ಇಂಟೇಕನ್ನು ಮಾಡಿದಾಗ ಬೇಗನೆ ಈ ಒಂದು ಕಾಲರಾ ಅನ್ನುವಂತಹ ಡಿಸೀಸಸ್ ನಮಗೆ ಅಟ್ಯಾಕ್ ಆಗಲಿಕ್ಕೆ ಚಾನ್ಸಸ್ ಇದೆ. ಈ ಕಾಲರಾ ಅನ್ನುವಂತಹ ಒಂದು ಕಾಯಿಲೆ ವಿಬ್ರಿಯೋ ಕಾಲರಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಅದರಲ್ಲಿ ಫಸ್ಟ್ ಒನ್ ಈ ಒಂದು ಕಾಯಿಲೆ ಬರಲಿಕ್ಕೆ ಕಾರಣಗಳೇನು, ಅದರ ಕಾಸಸ್ ಏನು ಅಂತಂತಂದರೆ ಅದರಲ್ಲಿ ಈ ಒಂದು ಕೆಲವೊಂದು ನಾವು ಉಪಾಯಗಳನ್ನು ಪ್ರಿಕಾಷನರೀಸನ್ನು ಮಾಡ್ಕೋಬೇಕಾಗುತ್ತೆ. ಮುನ್ಸಿಪಲ್ ವಾಟರ್ ಸಪ್ಲೈಸ್,
ಫಸ್ಟ್ ಒನ್ ಬರ್ತಕ್ಕಂಥ ಮುನ್ಸಿಪಲ್ ವಾಟರ್ ಸಪ್ಲೈ. ಈ ಮುನ್ಸಿಪಲ್ ಇಂದ ಬರ್ತಕ್ಕಂಥ ವಾಟರ್ ಸಪ್ಲೈ ಕ್ಲೀನಾಗಿ ಬರಬೇಕು. ಅದರಲ್ಲಿ ಕೆಲವೊಂದು ರೋಗಗಳು ಬರದೇ ಇರೋ ಥರ ಕೆಲವೊಂದು ಔಷಧಿಗಳನ್ನು ಸಿಂಪಡಿಸೋದಾಗಿರ್ಬೋದು. ಅದರಲ್ಲಿ ವಾಟರಲ್ಲಿ ಸರಿಯಾಗಿ ಬ್ಯಾಕ್ಟೀರಿಯಾಸನ್ನು ಸಾಯಿಸುವಂಥ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡಿ ಆ ವಾಟರನ್ನು ನಾವು ಪ್ರತಿ ನಗರಗಳಿಗೆ, ಹಳ್ಳಿಗಳಿಗೆ, ಸಿಟಿಗಳಿಗೆ ಈ ರೀತಿ ಈ ಮುನ್ಸಿಪಲಿಂದ ಸಪ್ಲೈ ಆಗ್ತಕ್ಕಂಥ ವಾಟರ್ ಕಂಪ್ಲೀಟಾಗಿ ಕ್ಲೀನ್ ಆಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ನೀರನ್ನೇ ಬಳಸಬೇಕು. ಇಲ್ಲವಂತ ಆದರೆ ಹಲವಾರು ಇಂತಹ ಭಯಾನಕವಾದಂತಹ ಕಾಯಿಲೆಗಳು ಅಟ್ಯಾಕ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಹೀಗಾಗಿ ಇದು ಒಂದು ಕೂಡ ಒಂದು ಪಾಯಿಂಟ್. ನೆಕ್ಸ್ಟ್ ಐಸ್ ಮೇಡ್ ಫ್ರಮ್ ಅ ಮುನ್ಸಿಪಲ್ ವಾಟರ್. ಕೆಲವೊಂದು ಸಾರಿ ನದಿಗಳ ಒಂದು ಈ ಒಂದು ಬಹಳಷ್ಟು ಶವಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಈಗ ನದಿಗಳಿಗೆ ಸೇರಿಸ್ಬಿಡೋದು ಅಥವಾ ವೇಸ್ಟ್ ಪ್ರಾಡಕ್ಟ್ಸನ್ನು ನಾವು ನದಿಗಳಿಗೆ ಹರಿಬಿಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅಂಥ ಒಂದು ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಅದೇ ನೀರನ್ನು ನಾವು ಬಳಸೋದ್ರಿಂದ ಬಹಳಷ್ಟು ಒಂದು ಇಂಥ ಡಿಸೀಸಸ್ಗಳಿಗೆ ಮೂಲ ಕಾರಣ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಹೀಗಾಗಿ ಇಂತಹ ಒಂದು ಮುನ್ಸಿಪಲಿಂದ ಬರ್ತಕ್ಕಂಥ ವಾಟರ್ ಒಳ್ಳೆಯ ಒಂದು ಕ್ವಾಲಿಟಿ ಇರ್ತಕ್ಕಂಥ ವಾಟರನ್ನು ಸಪ್ಲೈ ಮಾಡುವಂಥದ್ದು ಮೂಲ ಉದ್ದೇಶ. ನೆಕ್ಸ್ಟು ಫುಡ್ಸ್ ಆ್ಯಂಡ್ ಡ್ರಿಂಕ್ಸ್ ಸಾಲ್ಡ್ ಬೈ ಎ ಸ್ಟ್ರೀಟ್ ವೆಂಡರ್ಸ್. ಕೆಲವೊಂದು ಸಾರಿ ನಾವು ಹೊರಗಡೆ ಮಾರಾಟಕ್ಕೆ ಇಟ್ಟಂತಹ ಫುಡ್ಸ್ಗಳನ್ನು ನಾವು ಇಂಟೇಕ್ ಮಾಡ್ತೀವಿ. ಆ ಒಂದು ಫುಡ್ ಮೇಲೆ ಸರಿಯಾಗಿ ಮುಚ್ಚುವಂತಹ ರೀತಿಯಾಗಿರ್ಬೋದು, ವಾಟರ್ ಬಾಟಲ್ ಮೇಲೆ ಸರಿಯಾದ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬಾಟಲ್ಸ್ಗಳನ್ನು ಬಳಸುವಂತಹ ರೀತಿ ಮತ್ತು ಕೋಟೆಡ್ ಮಾಡ್ತಕ್ಕಂಥ ಒಂದು ನೀರನ್ನು ಫಿಲ್ಟ್ರೇಷನ್ ಮಾಡಿರ್ತಕ್ಕಂಥ ನೀರನ್ನೇ ಬಳಕೆ ಮಾಡೋದ್ರಿಂದ ಇಂಥ ಕಾಯಿಲೆಗಳಿಂದ ನಾವು ಮುಕ್ತವಾಗಿರಲಿಕ್ಕೆ ಚಾನ್ಸಸ್ ಇದೆ. ನಮ್ಮ ದೇಹದಲ್ಲಿ ನಿರೋಧಕ ಶಕ್ತಿಗಳು ಹೆಚ್ಚಾಗಿ ಇರಬೇಕು ಅಂದಾಗ ಇಂಥ ಒಳ್ಳೆ ಫುಡ್ಡನ್ನು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಇರ್ತಕ್ಕಂಥ ವಾಟರನ್ನು ನಾವು ಬಳಸೋದ್ರಲ್ಲಿ ಯಾವುದೇ ರೀತಿಯಿಂದ ತಪ್ಪಿಲ್ಲ. ಸೊ ಹೀಗಾಗಿ ವೆಜಿಟೇಬಲ್ಸ್ ಗ್ರೌಂಡ್ ವಿತ್ ದ ವಾಟರ್ ಕಂಟೈನಿಂಗ್ ಹ್ಯೂಮನ್ ವೇಸ್ಟಸ್. ವೆಜಿಟೇಬಲ್ಸ್ ನಾವು ತರಕಾರಿಯನ್ನು ಪರ್ಚೇಸನ್ನು ಮಾಡಲಿಕ್ಕೆ ಹೋದಾಗ ಅಲ್ಲಿ ಹೊರಗಡೆ ಮಾರಾಟಕ್ಕೆ ಇಟ್ಟಾಗ ಅದು ಸರಿಯಾಗಿ ಅದ್ರ ಮೇಲುಗಡೆ ಡಸ್ಟ್ ಇರುವಂಥದ್ದು, ಸರಿಯಾಗಿ ತೊಳೆಯದೇನೆ ನಾವು ಮನೆಯಲ್ಲಿ ವೆಜಿಟೇಬಲ್ಸನ್ನು ಕಟಿಂಗನ್ನು ಮಾಡ್ತಕ್ಕಂಥದ್ದು, ನಮ್ಮ ಕೈಗಳನ್ನು ಸರಿಯಾಗಿ ಕ್ಲೀನಾಗಿ ತೊಳೆಯದೇ ಇರತಕ್ಕಂಥದ್ದು ಮತ್ತು ಹಣ್ಣುಗಳನ್ನು ನಾವು ತೊಳೆದು ತಿನ್ನದೇ ಇರುವಂತಹ ಇಂತಹ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಗಳನ್ನು ಬಿಟ್ಟಾಗ ಮಾತ್ರ ಈ ಒಂದು ಡಿಸೀಸಸ್ಸಿಂದ ನಾವು ಮುಕ್ತರಾಗಿರಲಿಕ್ಕೆ ಚಾನ್ಸಸ್ ಇದೆ. ನೆಕ್ಸ್ಟ್ ಒಂದು ರಾ ಆರ್ ಅಂಡರ್ ರಾಕ್ಡ್ ಫಿಶ್ ಆ್ಯಂಡ್ ಸೀ ಫುಡ್ ಕಾಟ್ ಇನ್ ವಾಟರ್ಸ್ ಪೊಲ್ಯೂಟೆಡ್. ಆದ್ದರಿಂದ ಇಂಥ ಒಂದು ಕಾಯಿಲೆಗಳಿಂದ ನಾವು ಮುಕ್ತವಾಗಿರಬೇಕಾದ್ರೆ ಇಂಥ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಇಂಥ ಪ್ರಿಕಾಷನರೀಸ್ಗಳನ್ನು ನಾವು ಚೆನ್ನಾಗಿ ಅಪ್ಲೈ ಮಾಡಿದ್ದೇ ಆದರೆ ಕಾಲರಾಸ್ ಮತ್ತು ಇಂಥ ಒಂದು ಭಯಾನಕ ಮಲೇರಿಯಾ, ಕಾಲರಾ, ಕಮ್ಯುನಿಕೇಬಲ್ ಡಿಸೀಸಸ್ಸಿಂದ ನಾವು ಮುಕ್ತರಾಗಲಿಕ್ಕೆ ಚಾನ್ಸಸ್ ಇದೆ. ಇನ್ನು ಈ ಒಂದು ಕಾಲರಾಯಿಂದ ನಮಗೆ ಅಲ್ಲಿ ಸಿಂಪ್ಟಮ್ಸ್ ಏನು ಕಂಡು ಬರ್ತದೆ, ಕಾಲರಾಯಿಂದ ಫೇಸ್ ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳು ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು ಯಾವುದು? ಫಸ್ಟ್ ಒನ್ ಇಂಟರ್ಮಿಟೆಂಟ್ ವಾಮಿಟಿಂಗ್ ಆ್ಯಂಡ್ ಡಯರಿಯಾ. ದ ವಾಮಿಟ್ ಆ್ಯಂಡ್ ಸ್ಟೂಲ್ಸ್ take the form of a clear fluid called rice water about 30 to 40 times a day. Per day ಈ ಒಂದು ಇಂಟರ್ಮಿಟೆಂಟ್ ವಾಮಿಟಿಂಗ್ ಡೈರಿಯಾ ಅಂತ ಹೇಳ್ತೀವಿ ನಾವು. ಅಂದರೆ ಅತಿಸಾರ ಮತ್ತು ವಾಂತಿ ಭೇದಿ ಆಗುವಂಥದ್ದು ಸುಮಾರು ಒಂದು ದಿನಕ್ಕೆ ಪರ್ ಡೇ 30-40 ಟೈಮ್ಸಲ್ಲಿ ನಾವು ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡುವಂಥ ಬರ್ತದೆ. ಮತ್ತು ರೈಸ್ ಥರ ಇರ್ತಕ್ಕಂಥ ವಾಟರ್ ಆಗ ಬರುವಂಥದ್ದು ಆ ವ್ಯಕ್ತಿಯಲ್ಲಿ ಕಂಡುಬರುವಂಥದ್ದು. ಆದ್ದರಿಂದ ಈ ಒಂದು ಕಾಲರಾ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಆದಷ್ಟು ಇಂಥ ಒಂದು ಅಂಶಗಳು ಕಂಡುಬರುವಂಥದ್ದು ಲಕ್ಷಣಗಳು ಕೂಡ ಕಂಡುಬರ್ತದೆ. ಇನ್ನು ಸೆಕೆಂಡ್ ಒನ್ ಲಕ್ಷಣ ಏನು ಅಂತಂದರೆ ಸಿಂಪ್ಟಮ್ಸ್. ಡ್ಯೂ ಟು ಎಕ್ಸ್ಟ್ರೀಮ್ ಡಿಹೈಡ್ರೇಷನ್ಸ್ ದ ಪೇಷಂಟ್ಸ್ ಬಿಕಮ್ಸ್ ವೀಕ್ ಆ್ಯಂಡ್ ದ ಬಾಡಿ ಬಿಕಮ್ಸ್ ಕೋಲ್ಡ್. ಈ ಕಾಲರಾ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಬಹಳಷ್ಟು ಸುಸ್ತಾಗತಕ್ಕಂಥದ್ದು, ಆ ವ್ಯಕ್ತಿಯಲ್ಲಿ ಬಾಡಿ ಬಿಕಮ್ಸ್ ಅ ಕೋಲ್ಡ್ ಅಂದರೆ ಕಂಪ್ಲೀಟ್ಲಿ ಕೋಲ್ಡ್ ಆಗಿರುವಂಥದ್ದು, ವೀಕ್ ಆಗಿರುವಂಥದ್ದು, ಲಾಂಗ್ ಟರ್ಮ್ ವೀಕ್ನೆಸ್ ಕಂಡು ಬರ್ತಕ್ಕಂಥ ಕೂಡ ಒಂದು ಅಂಶ ಕೂಡ ಅಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟ್ ಒಂದು ಸಿಂಪ್ಟಮ್ಸ್ ಅಂದರೆ ದ ಬ್ಲಡ್ ಪ್ರೆಷರ್ಸ್ ಡ್ರಾಪ್ಸ್ ಆ್ಯಂಡ್ ದೆರ್ ಈಸ್ ಅ ಸಿವಿಯರ್ ಸ್ಟಮಕ್ ಪೇನ್.
ಅಂದರೆ ಬ್ಲಡ್ ಪ್ರೆಷರ್ ಕೂಡ ಕಂಪ್ಲೀಟ್ಲಿ ಡ್ರಾಪ್ ಆಗುವಂಥದ್ದು. ಆಗ ಸರಿಯಾಗಿ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇರೋದು, ಹೋಲ್ ಬಾಡಿ ಪಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇರುವಂಥದ್ದು, ಸ್ಟಮಕ್ ಪೇನ್ ಆಗ್ತಕ್ಕಂಥದ್ದು, ಡೈಜೆಷನ್ ಸಿಸ್ಟಮ್ ಸರಿ ಆಗದೇ ಇರುವಂಥದ್ದು, ಇವೆಲ್ಲ ಅಂಶಗಳು ಕೂಡ ಈ ಒಂದು ಕಾಲರಾ ಅನ್ನುವಂತಹ ಪೇಷಂಟಲ್ಲಿ ಕಂಡು ಬರ್ತಕ್ಕಂಥದ್ದು. In next one, does sputum filled cough does not reduce even after 15 days. ಅಂದರೆ ಸುಮಾರು ಒಂದು 15 ಡೇಸ್ ವರೆಗೂ ಕೂಡ ಆ ವ್ಯಕ್ತಿಯಲ್ಲಿ ಈ ಲಕ್ಷಣಗಳು ಹೆಚ್ಚು ಕಂಟಿನ್ಯೂಸ್ ಆಗಿ ಕಂಡುಬರುವಂತಹ ಅಂಶಗಳು ಕೂಡ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟು ಕೊಲೆರಾ ಇರ್ತಕ್ಕಂಥ ಪೇಷಂಟಲ್ಲಿ ಬ್ಲಡ್ ಕ್ಯಾನ್ ಬಿ ಡಿಟೆಕ್ಟೆಡ್ ಇನ್ ದ ಸ್ಪುಟಿಮ್. ಅಂದರೆ ಆ ವ್ಯಕ್ತಿಯಲ್ಲಿ ಸರಿಯಾದ ರೀತಿಯಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ರೆಡ್ ಬ್ಲಡ್ ಸೆಲ್ಸ್ಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಉತ್ಪನ್ನ ಆಗದೇ ಇರುವಂಥದ್ದು ಅಂಶಗಳು ಕೂಡ ಕಂಡುಬರ್ತದೆ. ದೇರ್ ಈಸ್ ಫ್ರೀಕ್ವೆಂಟ್ ಫೀವರ್, ಅಂದರೆ ಒಂದು ಜ್ವರದ ಒಂದು ಅಂಶ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮಲ್ಲಿ ಹೆಚ್ಚು ರೀತಿಯಲ್ಲಿ ಬರುವಂಥದ್ದು, ಈ ಅಂಶಗಳು ಕೂಡ ನಮಗೆ ಕಂಡುಬರ್ತದೆ. ಇನ್ನು ನೆಕ್ಸ್ಟ್ ಒನ್, ಪೇನ್ ಇನ್ ದ ಚೆಸ್ಟಲ್ಲಿ ವಿಪರೀತ ಕಫ ಕಂಡು ಬರ್ತಕ್ಕಂಥದ್ದು. ಆ ಕಫ ಕಂಪ್ಲೀಟ್ಲಾಗಿ 15 ಡೇಸ್ ತನಕ ಅಂತಂದರೆ ಉಸಿರಾಟದ ಒಂದು ಬ್ರೀತಿಂಗ್ ಸಿಸ್ಟಮಲ್ಲಿ ಕೂಡ ವೇರಿಯೇಷನ್ ಆಗುವಂಥದ್ದು, ಚೆಸ್ಟಲ್ಲಿ ಪೇನ್ ಆಗುವಂಥದ್ದು ಕೂಡ ಕಂಡುಬರುವಂಥದ್ದು. ಇನ್ನು ಡೈಜೆಷನ್ಸ್ ಕೆಪಾಸಿಟಿ ಡಿಕ್ರೀಸಸ್. ಎಸ್, ಒಂದು ಕಾಲರಾ ಇರ್ತಕ್ಕಂಥ ಪೇಷಂಟಲ್ಲಿ ಡೈಜೆಷನ್ ಕೆಪಾಸಿಟಿ ಡಿಕ್ರೀಸ್, ಸರಿಯಾದ ರೀತಿಯಲ್ಲಿ ಚಯಾಪಚಯ ಕ್ರಿಯೆ ನಡೆದೇ ಇದ್ದರೆ, ನಮ್ಮ ಫುಡ್ ಸರಿಯಾಗಿ ಡೈಜೆಷನ್ ಆಗದೇ ಇದ್ದರೆ ವ್ಯಕ್ತಿಯ ಒಂದು ಹೋಲ್ ಬಾಡಿ ಪಾರ್ಟಲ್ಲಿ ಇಂಬ್ಯಾಲೆನ್ಸ್ ಕಂಡು ಬರ್ತದೆ. ಆತ ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗಿರಲಿಕ್ಕೆ ಚಾನ್ಸಸ್ ಆಗಲ್ಲ. ಸೊ ಹೀಗಾಗಿ ಈ ಒಂದು ಡೈಜೆಷನ್ ಕೆಪಾಸಿಟಿ ಕೂಡ ಡಿಕ್ರೀಸ್ ಆಗಿರುವಂಥದ್ದು ಕೂಡ ಆ ವ್ಯಕ್ತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಈ ಒಂದು ಡಿಸೀಸನ್ನು ಫೇಸ್ ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ಕಂಪ್ಲೀಟ್ಲಿ ವೀಕ್ನೆಸ್ ಕಂಟಿನ್ಯೂಸ್ ಟು ಇನ್ಕ್ರೀಸಸ್. ಎಸ್, ಕಂಟಿನ್ಯೂಸ್ ಆಗಿ ವೀಕ್ನೆಸ್ ಅಂದರೆ ದೇಹದ ಒಂದು ಸ್ಟ್ರೆಂತ್ ಕಡಿಮೆ ಆಗುವಂಥದ್ದು, ಸುಸ್ತಾಗುವಂಥದ್ದು, ಮಸಲ್ಸ್ ಪೇನ್ ಆಗುವಂಥದ್ದು, ಸುಸ್ತಾಗುವಿಕೆ ಹಾಗೂ ವೀಕ್ನೆಸ್ ಜಾಸ್ತಿ ಕಂಡು ಬರುವಂಥದ್ದು ಕೂಡ ನಾವು ನೋಡ್ತೇವೆ. ಸೊ ಹೀಗಾಗಿ ಈಗ ಆಲ್ರೆಡಿ ನಾವು ಯಾವುದು ಅಂತಂದರೆ ಮಲೇರಿಯಾ ಹಾಗೂ ಕಾಲರಾ ಬಗ್ಗೆ ಈ ಒಂದು ಕಮ್ಯುನಿಕೇಬಲ್ ಡಿಸೀಸಸ್ಸಲ್ಲಿ ಬರ್ತಕ್ಕಂಥ ಅಂಶಗಳ ಕುರಿತಾಗಿ ನಾವು ಈ ದಿವಸ ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹಾಗಾದರೆ ಈ ಒಂದು ಕ್ಲಾಸಲ್ಲಿ ನೀವು ಈ ಒಂದು ಕಮ್ಯುನಿಕೇಬಲ್ ಡಿಸೀಸಸ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಗೊತ್ತಾಯಿತು. ಆ ಕಮ್ಯುನಿಕೇಬಲ್ ಟೈಪ್ಸ್ ಆಫ್ ಡಿಸೀಸಸ್ ಬಗ್ಗೆ, ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅನ್ನೋದು ಕೂಡ ನಾವು ಅಧ್ಯಯನ ಮಾಡಿದ್ವಿ. ಅದರೊಟ್ಟಿಗೆ ಈ ಒಂದು ಕಮ್ಯುನಿಕೇಬಲ್ ಡಿಸೀಸಸ್ಸಲ್ಲಿ ಬರ್ತಕ್ಕಂಥ ಮತ್ತು ಕಾಲರಾ ಹಾಗೂ ಮಲೇರಿಯಾ ಕುರಿತಾಗಿ ನಾವು ಕೂಡ ಈ ಒಂದು ಡಿಸೀಸಸ್ಸಿಂದ ನಾವು ಸಂಪೂರ್ಣವಾಗಿ ಯಾವ ರೀತಿ ನಾವು ಪ್ರಿಕಾಷನರೀಸ್ ಮಾಡ್ಕೊಳ್ಬೇಕು, ನಾವು ಹೇಗೆ ಆ ಒಂದು ರೋಗದಿಂದ ಮುಕ್ತರಾಗಿರಬೇಕು ಅನ್ನುವಂಥದ್ದು ಕೂಡ ಈ ಒಂದು ನಾಲೆಜ್ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವೈಯಕ್ತಿಕವಾದಂಥ ಕಾಳಜಿ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಸೊ ಹೀಗೆ ಈ ಹೈಜೆನಿಕ್ ಫುಡ್ಡನ್ನು, ಹೈಜೆನಿಕ್ ವಾಟರ್, ಹೈಜೆನಿಕ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಂಪಾರ್ಟೆಂಟ್. ಸೊ ಹೀಗಾಗಿ ಈ ಒಂದು ಡಿಸೀಸಸ್ ಬಗ್ಗೆ ಕಂಪ್ಲೀಟ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಡಿಸೀಸಸ್ಸಿಂದ ಮುಕ್ತರಾಗಿದ್ದರೆ ಮಾತ್ರ ಆ ವ್ಯಕ್ತಿ ಆರೋಗ್ಯವಂತರಾಗಿ ಇರಲಿಕ್ಕೆ, ಆ ಲೈಫ್ ಸ್ಟೈಲನ್ನು ಲೀಡ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಹೆಚ್ಚಿನ ಒಂದು ದೀರ್ಘಾಯುಷ್ಯವಾದ ಕಾಲ ನಾವು ಬದುಕಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ರೋಗದಿಂದ ಮುಕ್ತರಾಗಿರಬೇಕು. ಫಿಸಿಕಲಿ ಹಾಗೂ ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ವ್ಯಕ್ತಿ ಸಂಪೂರ್ಣವಾಗಿ ಬದುಕಲಿಕ್ಕೆ, ಆತನ ಒಂದು ಲೈಫ್ ಸ್ಟೈಲನ್ನು ಬದಲಾವಣೆಯನ್ನು ಮಾಡಿಕೊಳ್ಳುವುದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಕ್ಲಾಸನ್ನು ಫಿನಿಷನ್ನು ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ ನೆಕ್ಸ್ಟ್ ಡಿಸೀಸಸ್ ಬಗ್ಗೆ ತಗೊಂಡು ನಾನು ಮತ್ತೆ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿಗೆ ಈ ಒಂದು ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.